ಹರೇ ಕೃಷ್ಣ. ಶ್ರೀ ವಿಷ್ಣು ಸಹಸ್ರನಾಮ. ಈಶಾನಃ ಪ್ರಾಣದ ಪ್ರಾಣೋ ಜ್ಯೇಷ್ಠಶ್ರೇಷ್ಠ ಪ್ರಜಾಪತಿ ಹಿರಣ್ಯಗರ್ಭೋ ಭೂಗರ್ಭೋ ಮಾಧವೋ ಮಧುಸೂದನ. 8ನೇ ಶ್ಲೋಕ. ಹಿರಣ್ಯಗರ್ಭ 72ನೇ ನುಡಿ. ನಾಮ: ಸುವರ್ಣಾತ್ಮಕವಾದ ಬ್ರಹ್ಮಾಂಡವನ್ನು ತನ್ನ ಉದರದಲ್ಲಿ ಇಟ್ಟುಕೊಂಡವನು. ಬ್ರಹ್ಮಾಂಡದ ಖರ್ಪರ ಏನಿದೆಯಲ್ಲ, ಇದು 10 ಆವರಣಗಳು ಬ್ರಹ್ಮಾಂಡದಲ್ಲಿ ಏನಿವೆಯಲ್ಲ, ಕೊನೆಯ ಆವರಣವೇ ಸುವರ್ಣಾತ್ಮಕವಾದಂಥ ಆವರಣ. ಮೊದಲಿಂದೆಲ್ಲ ಪಂಚಭೌತಿಕ ಆವರಣದಲ್ಲಿ ಕೊನೆಯದೇ ಬರತಕ್ಕಂಥದ್ದು ಭೂಮಿ, ದ್ರವ್ಯ. ಅದು ಸುವರ್ಣಾತ್ಮಕವಾದಂಥ ಕರ್ಪರ, ಸುವರ್ಣ ಕರ್ಪರ, ಬಂಗಾರಮಯವಾದಂಥ ಕರ್ಪರ. ಅದು ನಮ್ಮ ಬ್ರಹ್ಮಾಂಡದ ಕೊನೆಯ ಆವರಣ ಮತ್ತು ಅದರ ಒಳಗಡೆ 14 ಲೋಕಗಳಿವೆ. ಇಂತಹ ಬ್ರಹ್ಮಾಂಡವನ್ನೇ ಪೂರ್ತಿ ಅದರ ಮೇಲೆ ಮತ್ತು 9 ಸುವರ್ಣ ಆವರಣದ ಮೇಲೆ ಮತ್ತು 9 ಆವರಣಗಳಿವೆ. ಅವೆಲ್ಲವನ್ನು ಸೇರಿಕೊಂಡು ಪರಮಾತ್ಮ ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡಿದ್ದಾನೆ. ಹೊಟ್ಟೆಯಲ್ಲಿ ಇಟ್ಟುಕೊಂಡ್ರೂ ಕೂಡ ಹೊಟ್ಟೆ ಅದು ಉಬ್ಬಿಲ್ಲ, ಹೊಟ್ಟೆ ನಾರ್ಮಲ್ ಹೊಟ್ಟೆ ಇದ್ದಂಗಿದೆ. ಅವನು ಹಿರಣ್ಯಗರ್ಭ, ಸುವರ್ಣಾತ್ಮಕವಾದಂಥ ಬ್ರಹ್ಮಾಂಡವನ್ನು ಹೊಟ್ಟೆಯಲ್ಲಿ ಇಟ್ಟುಕೊಂಡಿದ್ದರಿಂದ ಅವನು ಹಿರಣ್ಯಗರ್ಭ ಅನಿಸಿಕೊಂಡ. ಬಂಗಾರದ ಹೊಟ್ಟೆ, ಬಂಗಾರವನ್ನು ಹೊಟ್ಟೆಯಲ್ಲಿ ಇಟ್ಟುಕೊಂಡವನು ಅಥವಾ ಬಂಗಾರದ ಹೊಟ್ಟೆಯವನೇ ಅವನು ಅಂತ. ಲೋಕಕ್ಕೆ ಹಿತ ಹಾಗೂ ಮನೋಹರವಾದ ಉದರವುಳ್ಳವನು. ಪರಮಾತ್ಮನ ಉದರವು ಜಗತ್ತಿಗೆ ಹಿತವನ್ನು ಕೊಡ್ತದೆ. ಯಾಕಂದರೆ ಹೊಟ್ಟೆಯಲ್ಲೇ, ಉದರದಲ್ಲೇ ಲೋಕ ಇದೆ, ಸಮಸ್ತ ಲೋಕವಿದೆ, ಸಮಸ್ತ ಜೀವರಾಶಿಗಳಿದ್ದಾರೆ. ಯಾವ ಜೀವರಾಶಿಗಳು? ಸತ್ವ, ರಜ, ತಮೋ 3 ಗುಣದ ಜೀವರಾಶಿಗಳಿದ್ದಾರೆ. ಆಮೇಲೆ ಇನ್ನೂ ಸೃಷ್ಟಿಗೆ ಬರಬೇಕಾದಂಥ ಜೀವರಾಶಿಗಳಿದ್ದಾರೆ, ಸೃಷ್ಟಿಯಲ್ಲಿ ಇದ್ದಂಥ ಜೀವರಾಶಿಗಳಿದ್ದಾರೆ, ಮತ್ತು ಸೃಷ್ಟಿಯನ್ನು ಬಂದು ಮೋಕ್ಷವನ್ನು ಹೊಂದಿದಂತಹ ತ್ರಿಗುಣಾತ್ಮಕವಾದ ಬೇರೆ ಬೇರೆ ಗುಣಗಳ ಜೀವರಾಶಿಗಳಿದ್ದಾರೆ. ಅಂತಹ ಪರಮಾತ್ಮನ ಉದರವನ್ನು ನಾವು ನೆನೆಯಬೇಕು. ಲೋಕಕ್ಕೆ ಹಿತವನ್ನು ಕೊಡ್ತಕ್ಕಂಥದ್ದು ಪರಮಾತ್ಮನ ಉದರ. ಅಂತಹ ಮನೋಹರವಾದಂತಹ ಉದರವುಳ್ಳವನು ಪರಮಾತ್ಮ. ಒಂದು ರೂಪದೊಳೊಂದವಯವದೊಳೊಂದು ರೋಮದೊಳೊಂದು ದೇಶದಿ ಪೊಂದಿ ಇಪ್ಪು ಭುಜಾಂಡನಂತ ಅನಂತ ಕೋಟಿಗಳು, ಅಭುಜಾಂಡ ಅನಂತ ಕೋಟಿಗಳು. ಹಿಂದೆ ಮಾರ್ಕಂಡೇಯ ಕಾಣನೆ ಒಂದೇ ರೂಪದೇ ಸೃಷ್ಟಿ ಪ್ರಳಯವ ಇಂದಿರೇಶನೊಳೆಯನಿದಚ್ಚರಿ ಅಪ್ರಮೇಯ ಸದಾ. ಪರಮಾತ್ಮನ ಒಂದು ರೋಮಕೂಪದಲ್ಲಿ ಒಂದು ರೋಮಕೂಪದಲ್ಲಿ ಅನಂತ ಕೋಟಿ ಬ್ರಹ್ಮಾಂಡಗಳಿವೆ. ಅಂಥ ಪರಮಾತ್ಮವನು, ಎಂಥ ಪರಮಾತ್ಮ! ಅವನನ್ನು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ, ಲಕ್ಷ್ಮಿಗೆ ಸಾಧ್ಯ ಇಲ್ಲ. ಹಿಂದೆ ಮಾರ್ಕಂಡೇಯ ಕಂಡ. ಅವನು ಏನಪ್ಪ ಅಂದ್ರೆ ಸೃಷ್ಟಿ ಪ್ರಳಯ ಎಲ್ಲವನ್ನು ಕೇಳಿಕೊಂಡವನು ಪರಮಾತ್ಮನಲ್ಲಿ. ಪರಮಾತ್ಮ ಸೃಷ್ಟಿ ಪ್ರಳಯ ಪ್ರಳಯವನ್ನು ತೋರಿಸಿದವನು. ಒಂದು ರೂಪದ ಸೃಷ್ಟಿ ಪ್ರಳಯವ ಇಂದಿರೇಶನೊಳು ಏನು ಅಚ್ಚರಿ ಅಪ್ರಮೇಯ ಸದಾ. ಅಂತಹ ನಿಜವಾದ ಸೃಷ್ಟಿಯನ್ನು, ನಿಜವಾದ ಪ್ರಳಯವನ್ನು ತೋರಿದಂಥ ಪರಮಾತ್ಮನ ಬಗ್ಗೆ ನಾವು ಅಚ್ಚರಿ ಪಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಏನವನು ಅಂತಹ ಬ್ರಹ್ಮಾಂಡವನ್ನೇ ತನ್ನ ಉದರಲ್ಲಿ ಇಟ್ಕೊಂಡಾನೆ. ಅವನ ಉದರವನ್ನೇ ನೆನೆಸಿದರೆ ಸಾಕು, ನಮಗೆ ಹಿತವಾಗ್ತದೆ, ನಮಗೆ ಮೋಕ್ಷ ದೊರಕುತ್ತದೆ. ಹಿರಣ್ಯಗರ್ಭ ಅವನು. ಭೂಗರ್ಭ ಇನ್ನೊಂದು ಶಬ್ದ. ಭೂಗರ್ಭ 73. ಭೂಮಿಯನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡವನು. ಅಲ್ಲಿ ಸುವರ್ಣಾತ್ಮಕವಾದಂಥ ಬ್ರಹ್ಮಾಂಡವನ್ನೇ ಹೊಟ್ಟೆ ಒಳಗಿಟ್ಟುಕೊಂಡ ಅಂತ ಹೇಳಿದ. ಇಲ್ಲಿ ಭೂಮಿಯನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡ. ಭೂಮಿ ಅಂದರೆ ಏನಂದರೆ, ಬ್ರಹ್ಮಾಂಡದಲ್ಲಿ 14 ಲೋಕಗಳಿವೆ, ಭೂಮಿಯು 8ನೇ ಲೋಕ. ಅದರ ಕೆಳಗೆ 7 ಪಾತಾಳ ಲೋಕಗಳಿವೆ, ಮತ್ತು ಮೇಲೆ 6 ಲೋಕಗಳಿವೆ. ಅದಲ್ಲದೆ ಅಪ್ರಾಕೃತ ಲೋಕಗಳಿವೆ. ಅಪ್ರಾಕೃತ ತ್ರಿಧಾಮಗಳೇನಪ್ಪ, ಅವು ಕೂಡ ಅಪ್ರಾಕೃತ ಲೋಕಗಳು. ಅವು ಏನಪ್ಪ ಅಂದ್ರೆ ಶ್ವೇತದೀಪ, ಅನಂತಾಸನ, ವೈಕುಂಠ. ಅವು ಪ್ರಳಯದಲ್ಲಿ ಪರಮಾತ್ಮನ ಹೃದಯದಲ್ಲಿ ಇರ್ತವೆ. ಪ್ರಳಯ ಆದಮೇಲೆ, ಸೃಷ್ಟಿ ಆದಮೇಲೆ ಮತ್ತೆ ಹೊರಗಡೆ ಬರ್ತಾವೆ. ಅವು ಅಪ್ರಾಕೃತ. ಇಲ್ಲಿ ಏನಂತಂದರೆ ಭೂಮಿಯನ್ನು ತೊಗೊಂಡ್ರು. ಭೂಲೋಕವನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡವ. ಮತ್ತು ಭೂಮಿಗೆ ಇನ್ಚಾರ್ಜ್ ಯಾರು? ಲಕ್ಷ್ಮೀದೇವಿಯವರು. ಭೂನಾಮಕ ಲಕ್ಷ್ಮೀದೇವರಿಗೆ ಆಶ್ರಯದಾತನು. ಭೂನಾಮಕ ಲಕ್ಷ್ಮೀದೇವಿಯವರು ಭೂಮಿಗೆ ಇನ್ಚಾರ್ಜು. ಅಭಿಮಾನಿ ದೇವತೆಗಳು, ಅಭಿಮಾನಿ ಇದ್ದಾರೆ ಅವ್ರ ತಾಯಿ, ಅವರಿಗೇನೆ ಆಶ್ರಯದಾತನಾಗಿದ್ದಾನೆ. ಇದರ ಅರ್ಥ ಭೂಮಿಗೆ ಆಶ್ರಯ ಆಗಲಿಕ್ಕೇ ಬೇಕಲ್ಲ. ಜಡಭೂಮಿಗೆ ಆಶ್ರಯದಾತ. ಆ ಚರಭೂಮಿ ಏನು ಭೂಮಿಗೆ ಇನ್ಚಾರ್ಜ್ ಇರತಕ್ಕಂಥ ಲಕ್ಷ್ಮೀದೇವರಿಗೂ ಆಶ್ರಯದಾತವನು. ಅಬುಜ ಜಾಂಡೋದರನು ಇಪನದಿ ಶಬರಿ ಅಂಜಲನುಂಡು ಗೋಕುಲದ ಅಬಲೆಯರನ್ನು ಒಲಿಸಿದನು. ಋಷಿಪತ್ನಿಯರು ಕೊಟ್ಟನ್ನ ಸುಭುಜತಾ ಭುಂಜಿಸಿದ ಸ್ವರಮಣ ಕುಬುಜಗಂಧಕ್ಕೆ ಒಲಿದ ಮುನಿಗಣ ಇಬುದ ಸೈವಿತ ಬಿಡುವನೆ ನಾವಿತ್ತ ಕರ್ಮಫಲ.
ಪೂರ್ತಿ ಬ್ರಹ್ಮಾಂಡವನ್ನೇ ಅಬುಜಾಂಡ ಹೋದರವನು, ಎಲ್ಲ ಹೊಟ್ಟೆಯೊಳಗೆ ಇಟ್ಕೊಂಡಾನ. ಅಂಥದ್ದು ಶಬರಿ ಕೊಟ್ಟಂತಹ ಫಲವನ್ನು ತಗೊಂಡವನು. ಗೋಕುಲದ ಅಬಲೆಯರನ್ನು, ಗೋಕುಲದ ಸ್ತ್ರೀಯರನ್ನು ಒಲಿಸಿದ. ಆಮೇಲೆ ಋಷಿಪತ್ನಿಯರು ಕೊಟ್ಟಂಥ ಅನ್ನವನ್ನು ಭಕ್ಷಣೆ ಮಾಡಿದ ಪರಮಾತ್ಮ. ಅವನು ಏನು ಅವಶ್ಯಕತೆ ಇಲ್ಲ, ಸ್ವರಮಣ ಇವನು. ಆದರೂ ಕೂಡ ಭಕ್ತರ ಸಲುವಾಗಿ ಇಷ್ಟೆಲ್ಲ. ಕುಬ್ಜೆ ಗಂಧಕ್ಕೆ ಒಲಿದ ನೋಡ್ರಿ, ಕುಬ್ಜೆಗೆ ಕೊಟ್ಟಂಥ ಗಂಧಕ್ಕೆ ಒಲಿದ. ಮುನಿಗಣ ವಿಭುಧ ಸೇವಿತ, ಮುನಿಗಳಿಂದ ದೇವತೆಗಳಿಂದ ಸೇವೆ ಮಾಡ್ತಕ್ಕಂಥದ್ದು. ತನ್ನ ಮದುವೆಗೆ ಶ್ರೀನಿವಾಸನಾಗಿ ಹೊಂಟಾಗ ಏನು ವಿಶೇಷ, ಸುಖಮುನಿಗಳ ಆತಿಥ್ಯವನ್ನು ಸ್ವೀಕರಿಸಿದ. ಸುಖವನ್ನು ಕೊಟ್ಟಂತಹ ಏನು ಆಹಾರವನ್ನು, ಏನು ಅದು ಪಾಪ ಋಷಿಮುನಿಗಳು ಕೊಡ್ತಕ್ಕಂಥ ಆಹಾರ, ಅದನ್ನು ಸ್ವೀಕರಿಸಿದ. ಅಂಥ ಪರಮಾತ್ಮ ನಾವು ಕೊಟ್ಟಂಥ ಕರ್ಮಫಲವನ್ನು ಬಿಡಲ್ಲ. ಅವನಿಗೆ ನಾವು ಶರಣಾಗತಿ ಆಗಬೇಕು, ಅವನಿಗೆ ಸಮರ್ಪಣೆ ಮಾಡಬೇಕು. ಯಾಕಂದರೆ ಭೂಮಿಯನ್ನೇ ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡವನು. ಅಂತಹ ತಾಯಿ ರೂಪದ ಪರಮಾತ್ಮ ಇದ್ದಾನೆ, ಭೂಗರ್ಭನಿದ್ದಾನೆ. ಮಾಧವ ರಮಾದೇವಿಗೆ ಪತಿಯಾದವನು, ಮತ್ತೊಬ್ಬ ಒಡೆಯನಿಲ್ಲದವನು. ಯಾದವ ಕುಲದಲ್ಲಿ ಮಧು ಎಂಬವನ ಸಂತಾನದಲ್ಲಿ ಬರುವನು. ಮಧು ಅಂತಕ್ಕಂಥ ಇರ್ತಕ್ಕಂಥ ಒಂದು ಯಾದವನ ಸಂತಾನದಲ್ಲಿ ಬರ್ತಕ್ಕಂಥವನು ಇವನು. ಮಾಧವ ಇದ್ದಾನೆ, ರಮಾದೇವರಿಗೆ ಪತಿಯಾಗಿದ್ದಾನೆ. ಮತ್ತೊಬ್ಬ ಇನ್ನೊಬ್ಬ ಒಡೆಯನೇ ಇಲ್ಲ ಇವನಿಗೆ. ಯಾದವ ಕುಲದಲ್ಲಿ ಬಂದಾನೆ. ಶ್ರೀ ತರುಣಿ ವಲ್ಲಭನ ಪರಮ ವಿಭೂತಿ ರೂಪವ ಕಂಡಲ್ ಲೀತೆರೆದೆ ಚಿಂತಿಸಿದ ಮನದಲ್ಲಿ ನೋಡು ಸಂಭ್ರಮದಿ. ನೀತ ಸಾಧಾರಣ ವಿಶೇಷ ಸಜಾತಿ ನೈಜಾಹಿತವು ಸಹಜ ವಿಜಾತಿ ಖಂಡ ಬೈಗಳನ್ನು ಅರಿತು ಬುಧರಿಂದ ಪರಮಾತ್ಮ ಏನಪ್ಪ ಅಂದ್ರೆ ಅವನ ವಿಭೂತಿ ರೂಪಗಳ ವಿಶೇಷ. ಎಲ್ಲೆಲ್ಲಿ ಏನೇನೋ ಇವೆ, ಅವನ್ನೆಲ್ಲ ನಾವು ಚಿಂತನೆ ಮಾಡಬೇಕು. 10 ರೀತಿಯ ವಿಭೂತಿ ರೂಪ ಇದ್ದಾನೆ. ಇಲ್ಲಿ ಏನಪ್ಪ ಅಂದ್ರೆ ವಿಭೂತಿ ರೂಪದಿಂದ ಅವನು ಪರಮಾತ್ಮ ಏನು ಮಾಡ್ಯಾನೆ, ಅವನು ರಮಾದೇವಿಗೆ ಪತಿಯಾಗಿದ್ದಾನೆ. ಯಾದವ ಕುಲದಲ್ಲಿ ಜನಿಸಿದ್ದಾನೆ. ಯಾದವ ಅಂತ ಶ್ರೇಷ್ಠನಾಗಿದ್ದಾನೆ. ಯಾದವ ನೀವಾ ಯದುಕುಲ ನಂದನ ಮಾಧವ ಮಧುಸೂದನ ಬಾರು ಅಂತ ಪುರಂದರದಾಸರು ಹೇಳಿದ್ದಾರೆ. ಶಬ್ದಗೋಚರ ಶಾರ್ವರೀಕರ ನಬ್ಜವಾಹನ ಅನುಜಯದು ವಂಶಾಬ್ದಿ ಸಂದ್ರಮ ನಿರುಪಮ ಸುನಿಶ್ಚೀಮ ಸಮಿತ ಸಮ ಲಬ್ಧವಾಗುವ ತನ್ನಮಗೆ ಪ್ರಾರಬ್ಧ ಕರ್ಮಗಳುಣಿಸಿ ತೀವ್ರದೆ ಕ್ಷುಬ್ಧ ಪಾವಕನಂತ ಬಿಡದೆ ಪನೋದಯ ಸಂದ್ರ ಅಂತ ಕರ್ಮ ವಿಮೋಚನ ಸಂದಲ್ಲಿ ಹೇಳಿದ್ದಾರೆ. ಯದುವಂಶಾಬ್ದಿ ಚಂದ್ರ, ಅವನು ಯದುವಂಶ ಅಂತಕ್ಕಂಥ ಒಂದು ದೊಡ್ಡ ಸಾಗರಕ್ಕೆ ಚಂದ್ರನಂತಿದ್ದಾನೆ ಪರಮಾತ್ಮ. ಪ್ರಾರಬ್ಧ ಕರ್ಮಗಳನ್ನು ಉಣಿಸ್ತಾನೆ, ಎಲ್ಲ ಮಾಡ್ತಾನೆ. ನಮ್ಮನ್ನು ಒಟ್ಟಿನ ಮೇಲೆ ದಯಾಸಂದ್ರ ಇದ್ದಾನೆ. ನಮ್ಮೆಲ್ಲ ಕರ್ಮಗಳನ್ನು ಕಳಿಸಿ ನಮಗೆ ಅವನು ಅನುಗ್ರಹ ಮಾಡ್ತಾನೆ. ಮಧುಸೂದನ ಮಧುನಾಮಕ ದೈತ್ಯನನ್ನು ಸಂಹರಿಸಿದವನು. ಸುಜೀವಿಗಳಿಗೆ ಸುಖಪ್ರದನು, ಯೋಗ್ಯತೆಗೆ ಮೀರಿದ ಸುಖವನ್ನು ನಾಶ ಮಾಡುವವನು. ನೋಡ್ರಿ, ಮಧುನಾಮಕ ದೈತ್ಯನನ್ನು ಸಂಹಾರ ಮಾಡಿದ. ಸುಜೀವಿಗಳಿಗೆ, ಸಾತ್ವಿಕ ಜೀವಿಗಳಿಗೆ ಸುಖವನ್ನು ಕೊಡ್ತಾನೆ. ಕೊನೆಗೆ ತನ್ನ ತಿರುಧಾಮವನ್ನು ಕೊಡ್ತಾನೆ. ಯೋಗ್ಯತೆ ಮೀರಿದ ಸುಖವನ್ನು ನಾಶ, ನಿಮಗೆ ನಮ್ದು ಏನು ಕೆಪಾಸಿಟಿ ಇದೆ ಅದಕ್ಕಿಂತ ಹೆಚ್ಚಿನ ಸುಖ, ಹೆಚ್ಚಿನ ಒಂದು ಪುಣ್ಯ ಸಂಪಾದನೆ ಮಾಡಿದರೆ ಅದನ್ನು ಲಿಮಿಟ್ ಮಾಡ್ತಾನೆ. ಗೌತಮನ ನಿಜ ಪತ್ನಿಯನ ಪುರುಹೂತನ ಇದಿರೆ ಕಾಯ್ದ ವೃತ್ರನ ಘಾತಿಸಿದ ಪಾಪವನ್ನು 4 ವಿಭಾಗ ಮಾಡಿದನು. ಶತಕುಂಭಾತ್ಮಕ ಕಿರೀಟವ ಕೈತವದಿ ಕದ್ದೊಯ್ದ ಇಂದ್ರ ರಾತಿ ಬಾಗಿಲ ಕಾಯ್ದ ಭಕ್ತತ್ವೇನ ಸ್ವೀಕರಿಸಿ. ಇಲ್ಲೇನು ಮಾಡ್ತಾನಲ್ಲ ಪರಮಾತ್ಮ, ತನ್ನ ಸುಜೀವಿಗಳಿಗೆ ಸುಖ ಕೊಡೋದೊಂದಲ್ಲೇ ಏನು ಮಾಡ್ತಾನಂದ್ರೆ ಅವರು ಪ್ರಾರಬ್ಧವಶಾತ್ ಏನಾದರೂ ಕೆಟ್ಟ ಕರ್ಮಗಳು ಮಾಡಿದ್ರು ಕೂಡ ಅದನ್ನು ಏನು ಮಾಡ್ತಾನೆ, ಅದನ್ನು ಕಡೆಗಣಿಸೋದಿಲ್ಲ. ಅದನ್ನು ಕಡಿಮೆ ಮಾಡಿಬಿಟ್ಟು ಅವರಿಗೆ ಏನು ಮಾಡ್ತಾನೆ, ಅನುಗ್ರಹ ಮಾಡ್ತಾನೆ. ಬಲಿಚಕ್ರವರ್ತಿ ಪರಮಾತ್ಮನ ಕಿರೀಟವನ್ನೇ ತಗೊಂಡು ಹೋದ. ಶಾತಕುಂಭಾತ್ಮಕಗೆ ಕಿರೀಟವ ಕೈತವದಿ ಕೈದೊಯ್ದ ಇಂದ್ರಾರಾತಿ ಬಾಗಿಲ ಕಾಯ್ದ ಭಕ್ತತ್ವೇನೆ ಸ್ವೀಕರಿಸಿ. ಏನಪ್ಪ ಅಂತಂದರೆ, ಶ್ವೇತದೀಪದಲ್ಲಿ ಪರಮಾತ್ಮ ಮಲಗಿದಂಗೆ ನಟನೆ ಮಾಡಿದಾಗ ಬಲಿಚಕ್ರವರ್ತಿ ಬಂದ ಅವರ ಕಿರೀಟವನ್ನೇ ಕತ್ತೊಯ್ದ. ಆಗ ಗರುಡ ಬೆನ್ನತ್ತಿ ಬಿಟ್ಟು ಕೊನೆಗೆ ಪಾತಾಳದಿಂದ ಹೋಗಿ ಅವನು ಕರ್ಕೊಂಡ್ಬಿಟ್ಟು ಹೊಡೆದವನು ಬಡಿದು ಕಿರೀಟ ತೊಗೊಂಬಂದ. ಬರ್ಬೇಕಾದ್ರೆ ಕೃಷ್ಣ ಪರಮಾತ್ಮ ಕೃಷ್ಣಾವತಾರ ನಡೀತಾ ಇದೆ. ಕೃಷ್ಣ ಇದ್ದಾನಲ್ಲಿ, ಗೋಮಂತಕ್ಕೆ ಬರುತ್ತೆ. ಓ ದೇವ ಇಲ್ಲೇ ಇದೆ ಅಂತ ಅವನು ತಲೆ ಮೇಲೆ. ಕೃಷ್ಣ ಇರೋದು 8 ಫೂಟು, ಪರಮಾತ್ಮ ಇರೋದು ಎಷ್ಟೋ ಉದ್ದ, ನಮ್ಮ ಭೂಲೋಕದಕ್ಕಿಂತ ಉದ್ದ. ನಮ್ಮ ಮೇರು ಪರ್ವತ ಏನು ನಾವೇನಿದ್ದೇವಲ್ಲ ಜಂಬೂದ್ವೀಪಕ್ಕಿಂತ ಉದ್ದ ಅಂಥ ದೊಡ್ಡ ಕಿರೀಟ ಇಲ್ಲಿ ಕೃಷ್ಣನ ಮೇಲೆ ಆಯಿತು. ಪರಮಾತ್ಮ ಎರಡೂ ಒಂದೇ ಅಂತ ತೋರಿಸಿಕೊಟ್ಟ. ಇಲ್ಲಿ ಒಟ್ಟಿನ ಮೇಲೆ ಪರಮಾತ್ಮ ಏನು ಮಾಡ್ತಾನೆ ಅಂದರೆ ತನ್ನ ಭಕ್ತರನ್ನು ಕಾಯ್ತಾನೆ. ಪಾಪವನ್ನು ಅವರು ಮಾಡಿದರೂ ಕೂಡ ಅದನ್ನು ಕಡೆಗಣಿಸ್ತಾನೆ. ಪುಣ್ಯ ಯೋಗ್ಯತೆ ಮೀರಿ ಮಾಡಿದರೆ ಅದನ್ನು ಕಡಿಮೆ ಮಾಡಿ ಅವ್ರ ಮುಂದೆ ಅವರನ್ನು ಏನು ಮಾಡ್ತಾನೆ, ಭಕ್ತನನ್ನು ಸ್ವೀಕರಿಸಿ ಅವರಿಗೆ ಅನುಗ್ರಹ ಮಾಡ್ತಾನೆ.
ಶಿವಿರಿಂಚಾದ್ಯಮರ ನೂತನ ನಾಮತಾರ ಮಾಡಿ ಸಲಹಿದ ದೇವತೆಗಳನ್ನು ಋಷಿಗಳನ್ನು ಕ್ಷಿತಿಪರನು ಮಾನವರ ಸೇವೆಗಳ ಕೈಗೊಂಡು ಫಲಗಳ ನೀವ ನಿತ್ಯಾನಂದಮಯ ಸುಗ್ರೀವಧರು ಮೊದಲಾದ ಭಕ್ತರಿಗಿತ್ತ ಪುರುಷಾರ್ಥ. ಅಂದರೆ ಪರಮಾತ್ಮ ಏನು ಮಾಡ್ತಾನಂದರೆ ಅನೇಕ ಅವತಾರಗಳನ್ನು ಮಾಡಿ ದೇವತೆಗಳನ್ನು ಋಷಿಗಳನ್ನು ಏನಪ್ಪ ಅಂದ್ರೆ ಕ್ಷಿತಿಪರನ್ನು ಮಾನವರನ್ನು ಎಲ್ಲರನ್ನೂ ಸಲುತ್ತಾನೆ, ಅವರ ಸೇವೆ ತಗೋತಾನೆ, ಆನಂದ ಇರ್ತಾನೆ ಅವನು. ಒಟ್ಟು ಎಲ್ಲರಿಗೂ ಎಷ್ಟು ಅನುಗ್ರಹ ಮಾಡಿ ಸುಗ್ರೀವ ಆ ಧ್ರುವ ಎಲ್ಲರಿಗೂ ಏನು ಅನುಗ್ರಹ ಮಾಡಲಿಲ್ವ? ಸುಗ್ರೀವನಿಗೆ ಎಷ್ಟು ಅನುಗ್ರಹ ಮಾಡಿದೆ ಅಲ್ಲಿ. ಒಟ್ಟಿನ ಮೇಲೆ ಏನಪ್ಪ ಅಂದ್ರೆ ಭಕ್ತರಿಗೆ ಪುರುಷಾರ್ಥವನ್ನು ಕೊಡ್ತಾನೆ. ಯಾದವ ನೀಬಾ ಯದುಕುಲ ನಂದನ ಮಾಧವ ಮಧುಸೂದನ ಯಾರು ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಹೇಳ್ತಾರೆ. ಇದು ನಮ್ಮದು ಒಂದು ಪ್ರಯತ್ನ. ವಿಷ್ಣು ಸಹಸ್ರನಾಮಗಳಿಗೆ ಹರಿದಾಸರ ವಾಣಿಗಳಲ್ಲಿ ನೇರಷ್ಟ ಅರ್ಥ ಇರತಕ್ಕಂಥ ಹುಡುಗಿ ತೆಗೆದು ನಮ್ಮ ವಿದ್ಯಾಲಯದ ವಿದ್ಯಾರ್ಥಿಗಳಿಗೋಸ್ಕರವಾಗಿ ವಿದ್ಯಾಲಯದ ವಿದ್ಯಾರ್ಥಿಗಳು ಹೇಳ್ತಾ ಇದ್ದೇನೆ, ನೀವು ಕೂಡ ಪೆನ್ನು ಪೆನ್ಸಿಲು ಆಮೇಲೆ ಏನಂದ್ರೆ ಹಾಳೆ ತೊಗೊಳ್ರಿ, ಬರ್ಕೊಡ್ರಿ, ಬರ್ಕೊಂಡು ಎಲ್ಲೆಲ್ಲಿ ದಾಸವಾಣಿಗಳನ್ನು ಇದ್ದು ಹುಡುಕು ತೆಗೀರಿ, ನಿಮ್ಮ ಪ್ರಾಜೆಕ್ಟ್ ವರ್ಕಿಗೆ ಉಪಯೋಗ ಆಗ್ತದೆ. ನಮಗೂ ತಿಳಿಸ್ರಿ, ವಿದ್ಯಾಲಯಕ್ಕೂ ತಿಳಿಸ್ರಿ. ಇದನ್ನು ನಾವು ಮುಂದುವರಿಸೋಣ. ಹರೇ ಶ್ರೀನಿವಾಸ, ಹರೇ ಕೃಷ್ಣ.